ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇವತ್ತೊಂದು ನಾವು ಹತ್ತಿ ಹೊಲಕ್ಕೆ ನಾವು ರಾಯಲ್ ಬ್ರ್ಯಾಂಡದ್ದು ಅಗ್ರೋ ಮೋರ್ ಆ್ಯಂಡ್ ಸ್ಪ್ರೆಡ್ಡರ್ನ ಯೂಸ್ ಮಾಡಿದ್ವಿ. ಆ ಸ್ಪ್ರೆಡ್ಡರ್ನ ಯೂಸ್ ಮಾಡಿದ ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅಥವಾ ಅದ್ರದ್ದು ಏನು ಬೆನಿಫಿಟ್ ಸಿಕ್ಕಿದೆ ಅನ್ನೋದನ್ನ ನಾನು ನಿಮ್ಗೊಂದು ಸಣ್ಣದೊಂದು ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ಒಂದು ಟೈಮ್ ಒಳಗಡೆ ಇದು ಎಲ್ಲಿ ಕಾಳು ಉಸಿ ಹೋಗಿತ್ತಲ್ಲ ಅಲ್ಲಿ ಹಾಕಿದಾಗ ಅದು ಈಗ ಬೆಳವಣಿಗೆ ಜಾಸ್ತಿ ಬಂದೈತೆ ಅಷ್ಟ. ಯಾವುದು ಮೊದಲು ಗಿಡ ಇತ್ತು ಅದು ಟೋಟಲ್ ಉರುಳು ಉದುರ್ತಿತ್ತು, ಚಳಿಗೆ ಅದಕ್ಕೆಲ್ಲ ಉರುಳು ಉದುರ್ತಿತ್ತು. ಈ ಉರುಳು ಉದುರಬಾರ್ದು ಅನ್ನೋದಕ್ಕೋಸ್ಕರ ನಮ್ದು ಸ್ಪ್ರೆಡ್ಡರ್, ನಮ್ದು ಅಗ್ರೋ ಮೋರ್ನ ಯೂಸ್ ಮಾಡಿದ್ವಿ. ಅಗ್ರೋ ಮೋರ್ ಯೂಸ್ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ, ಒಂದು ಗಿಡ ಬೆಳವಣಿಗೆ ಬರ್ತೈತಿ, ಹೂ ಜಾಸ್ತಿ ಹಿಡಿತೈತಿ, ಉರುಳು ಉದುರುದಿಲ್ಲ, ಕಾಯಿ ದೊಡ್ಡದಾಗತ್ತ, ಮತ್ತು ಹತ್ತಿ ಏನಾಗತ್ತೆ ಅಂದ್ರೆ ಜಾಸ್ತಿ ಅಳ್ಳುತ್ತ, ಒಂದೊಂದು ಹಿರುಕ್ ಬೀಳುದಿಲ್ಲ, ಅದರೊಳಗಡೆ ಕೆಂಪು ಸೀರಾಗಂತಂತ ರೈತರಿಗೆ ಗೊತ್ತಿರ್ತೈತಿ. ಆ್ಯಕ್ಚುಲಿ ಹತ್ತಿ ಕಾಯಿ ಒಳಗಡೆ ಸೀರಾಗಿರ್ತೈತಿ, ಹೌದಾ? ಸೇಮ್ ಅದಕ್ಕೋಸ್ಕರ ಈ ಕಾಯಿ ಏನಾಗತ್ತೆ ಅಂದ್ರೆ ದೊಡ್ಡದಾಗತ್ತ, ಪ್ಲಸ್ ಅದ್ರ ಜೊತೆ ಸಣ್ಣದ ಬರೋದಿಲ್ಲ. ಈಗ ಒಂದೊಂದು ನಾವು ಗೊಬ್ಬರ ಹಾಕಲಿಲ್ಲ ಅಂದ್ರೆ ಅದು ಇಳುವರಿ ಜಾಸ್ತಿ ಬರೋದಿಲ್ಲ, ಪ್ಲಸ್ ಉರುಳು ಉದುರ್ತೈತಿ. ಎಕ್ಸಾಂಪಲ್ ಉರುಳು ಹೆಂಗೆ ಉದುರ್ತೈತೆ ಅಂತ ಹೇಳಿದ್ರೆ ಇಲ್ಲಿ ಉದುರ್ತೈತೆ ನೋಡೋದು, ಇದು ಉದುರುತ್ತಂತ ಹೇಳಿದ್ರೆ ಒಂದು ಕಾಯಿ ಉದುರ್ದಂಗೆ ಇದು. ಇದನ್ನು ಉದುರ್ಲಾರ್ದಂಗೆ ನೋಡ್ಕೊಳೋದು ಯಾವ್ದಂತಂದ್ರೆ ಅಗ್ರೋ ಮೋರು ಆ್ಯಂಡ್ ಸ್ಪ್ರೆಡ್ಡರ್. ಇದನ್ನು ಯೂಸ್ ಮಾಡೋದಿಂತ್ರ ಒಂದು ಹತ್ತಿ ಹೊಲಕ್ಕೆ ಯೂಸ್ ಮಾಡ್ಬೋದು, ಅಥವಾ ಮೆಣಸಿನ ಗಿಡಕ್ಕೆ ಯೂಸ್ ಮಾಡ್ಬೋದು, ಅಥವಾ ಕಡ್ಲಿಗೆ, ಗೋಧಿಗೆ, ಕುಸುಬಿಗೆ, ಅಥವಾ ಗಾಂಜೋಳ, ಟೋಟಲ್ ನಾವು ಯಾವುದೆಲ್ಲ ಬೆಳಿತೀವಿ ಎಲ್ಲ ಬೆಳೆಗೂ ನಾವು ಈ ಎರಡೂ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಬೋದು. ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ. ಅದ್ರ ಜೊತೆ ನೀವು ಯಾವ್ದಾದ್ರು ಹೊರಗಡೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ರು ಇದ್ರೊಳಗಡೆ ಯೂಸ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು. ಇದು ಸ್ಮಾರ್ಟ್ ಶಾಪ್ ಕಂಪ್ನಿ ರಾಯಲ್ ಬ್ರ್ಯಾಂಡ್ದು ಅಗ್ರೋ ಮೋರ್ ಆ್ಯಂಡ್ ಅಗ್ರೋ ಸ್ಪ್ರೆಡ್ಡರ್ ಇವನ್ನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ನಮ್ಗೆ ಸಿಕ್ಕಿದೆ. ನೀವು ಬೆಸ್ಟ್ ಯೂಸ್ ಮಾಡಿಕೊಂಡ್ರೆ ನಿಮಗೂ ಬೆಸ್ಟ್ ರಿಸಲ್ಟ್ ಸಿಗುತ್ತಾ. ಓಕೆನಾ? ಥ್ಯಾಂಕ್ ಯು.